ಕೈ ಜೋಡಿಸಿ 21 ಸೀಟ್ ಗೆದ್ದಿದೆ ಜೆಡಿಯು. ಕಳೆದ ಬಾರಿ ಸೋತಿದ್ದ 21 ಸೀಟನ್ನು ಗೆದ್ದಿದ್ದಾರೆ. ಕಳೆದ ಬಾರಿ ಎಲ್ಜೆಪಿ ಸ್ಪರ್ಧೆಯಿಂದ ಜೆಡಿಯು 34 ಕುಸಿದ್ಬಿಟ್ಟಿತ್ತು. ಸುಮಾರು ಕ್ಷೇತ್ರಗಳಲ್ಲಿ ಜೆಡಿಯು ಸೋಲಿಗೆ ಎಲ್ಜೆಪಿ ಕಾರಣವಾಗಿತ್ತು. ಈಗ 21 ಸೀಟ್ ಸೋತಿದ್ರಲ್ಲ, 21 ಗೆದ್ದುಕೊಂಡಿದ್ದಾರೆ. ಅದೇ ಮೈತ್ರಿಯ ಸ್ಪೆಷಾಲಿಟಿ. ಯಾರೇ ಮೈತ್ರಿ ಮಾಡಿಕೊಂಡ್ರು, ಈಗ ಅಲ್ಲಿ ಚಿರಾಗ್ ಪಾಸ್ವಾನ್ ಪಾರ್ಟಿಯವರು ನಿಂತಿರಲಿಲ್ಲ, ಸಹಜವಾಗಿ ಓಟೆಲ್ಲ ಜೆಡಿಯುಗೆ ಬಂತು. ಎಲ್ಜೆಪಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರಿಂದ ಜೆಡಿಯು 21 ಸೀಟ್ ಕಳ್ಕೊಂಡಿತ್ತು ಕಳೆದ ಬಾರಿ 2020ರಲ್ಲಿ. ಈ ಸರ್ತಿ ಅದನ್ನೂ ಕೂಡ ಗೆದ್ದುಕೊಂಡಿದ್ದಾರೆ. ಹಾಗೆ ವರ್ಕೌಟ್ ಆಗಿರೋದು ಈ ಮೈತ್ರಿ ಕಾಂಬಿನೇಷನ್ ಅಂತಕ್ಕಂಥದ್ದು. ನಿಮಗೆ ಸೀಟ್ ಹಂಚಿಕೆ ಮಾಡಬೇಕಾದ್ರೂ ಹಾಗೇ ಮಾಡ್ತಾರೆ. ಮೈತ್ರಿ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಳ್ಳೋ ಉದ್ದೇಶನೇ ಅದು. ನೀವು ಸ್ಪರ್ಧೆ ಮಾಡಿದ ಕಡೆ ನಾವು ಮಾಡಲ್ಲ, ನಾವು ಮಾಡಿದ ಕಡೆ ನೀವು ಮಾಡಬೇಡಿ, ಆ ಥರ ಲೆಕ್ಕಾಚಾರ ಹಾಕ್ಕೊಂಡು ಎಲ್ಲ ಪಾರ್ಟಿಗಳ ಎಫರ್ಟನ್ನು ಒಂದು ಕ್ಷೇತ್ರಕ್ಕೆ ಹಾಕಿರ್ತಾರೆ. ಹಾಗಾಗಿ ಗೆಲುವಾಗುತ್ತೆ. ಹಾಗಂತ ನಿಮಗೆ ಒಂದೇ ಒಂದು ಪಕ್ಷಕ್ಕೆ ಬಹುಮತ ಇದೆಯಾ ಅಂತಂದರೆ ಇಲ್ಲ. ನಿಮಗೆ ಬಹುಮತಕ್ಕೆ ಬೇಕಾಗಿದ್ದಿದೆ 122 ಸೀಟು. 122ರಲ್ಲಿ ಕಂಟೆಸ್ಟೇ ಮಾಡಿರಲಿಲ್ಲ BJP ಆಗಲಿ JDU ಆಗಲಿ. 101ರಲ್ಲಿ ಕಂಟೆಸ್ಟ್ ಮಾಡಿದರು. ಹಾಗಾಗಿ ಮೈತ್ರಿಕೂಟಕ್ಕೆ ಗೆಲುವಾಗಿದೆ. NDA ಮೈತ್ರಿಕೂಟ. ಗೆಲುವಿನ ರೂವಾರಿಗಳು ಪ್ರಧಾನಿ ಮೋದಿ, ಅಮಿತ್ ಶಾ, JP ನಡ್ಡಾ, ನಿತೀಶ್ ಕುಮಾರ್, ಜೊತೆಗೆ ಅಲ್ಲಿನ ಲೋಕಲ್ ಲೀಡರ್ಸ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾದೇಶಿಕ ಪಕ್ಷಗಳ ಲೋಕಲ್ ಲೀಡರ್ಸ್ ನೋಡಿ. ಹಾಗೆ ನೋಡೋಕೆ ಹೋದರೆ BJPಗೆ ದೊಡ್ಡ ಮಟ್ಟದ ನಾಯಕತ್ವ ಇಲ್ಲವೇ ಇಲ್ಲ. ಬಿಹಾರದಲ್ಲಿ ದೊಡ್ಡ ಮಟ್ಟದ ನಾಯಕತ್ವ ಇಲ್ಲ. ಮುಖ ತೋರಿಸಿ ವೋಟ್ ಪಡೆಯುವಂತಹ ನಾಯಕತ್ವ ಇಲ್ಲ. ಆದರೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದು? BJP. ಹಾಗಾದರೆ BJPಗೆ ಈ ಪರಿಪ್ರಮಾಣದಲ್ಲಿ ಮತಗಳು ಬರೋದಕ್ಕೆ ಕಾರಣ ಯಾರು? ಮೋದಿ, ನರೇಂದ್ರ ಮೋದಿ ಅವರು, ಸೆಂಟ್ರಲ್ ಲೀಡರ್ಸ್. ಹೀಗಾಗಿತ್ತು. ಆದರೆ RJDಗೆ ಹಾಗಲ್ಲ. ತೇಜಸ್ವಿ ಯಾದವ್ನಂತ ಒಂದು ಫ್ರೆಶ್ ಫೇಸ್ ಇತ್ತು. ಮಹಿಳಾ ಮತದಾರರೇ NDAಗೆ ಬಲವನ್ನು ತುಂಬಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2023 ನವೆಂಬರ್ನಿಂದ ಈವರೆಗೆ 13 ರಾಜ್ಯಗಳಲ್ಲಿ ಚುನಾವಣೆಯಾಗಿದೆ. ಇದರಲ್ಲಿ 10 ರಾಜ್ಯಗಳಲ್ಲಿ ಮಹಿಳೆಯರಿಗೆ ನಗದು ಘೋಷಣೆ ಮಾಡಿತ್ತು NDA. 10 ರಾಜ್ಯಗಳ ಪೈಕಿ 9 ರಾಜ್ಯಗಳಲ್ಲಿ NDA ಗೆದ್ದಿದೆ. ಬಿಹಾರದಲ್ಲೂ NDA ಕೈ ಹಿಡಿದಿದ್ದಾರೆ ಮಹಿಳಾ ಮತದಾರರು. ಇತ್ತೀಚೆಗಷ್ಟೇ 10,000 ರೂಪಾಯಿ ದುಡ್ಡನ್ನು ಹಾಕಿದರು. 1.21 ಕೋಟಿ ಜನರಿಗೆ ತಲಾ 10,000 ರೂಪಾಯಿ ಹಾಕಿದರು. ಸೊ ಹಾಗಾಗಿ ಇದು ವರ್ಕೌಟ್ ಆಗಿದೆ. ಮಹಿಳಾ ಮತದಾರರೇ NDAಗೆ ಬಲ. ನಾನು ಆಗಲೇ ಹೇಳ್ತಾ ಇದ್ದೆ, ಒಟ್ಟಾರೆ ಮತದಾರರಲ್ಲಿ 47% ಅವರೇ ಇದ್ದಾರೆ. ಮಹಿಳೆಯರು ಮನಸ್ಸು ಮಾಡಿದ್ರೆ ಯಾವ ಪಕ್ಷವನ್ನು ಬೇಕಾದರೂ ಅಧಿಕಾರಕ್ಕೆ ತರಬಹುದು ಅಂತ ಪ್ರೂವ್ ಆಯಿತು ಮತ್ತೊಮ್ಮೆ. 10 ರಾಜ್ಯಗಳ ಪೈಕಿ 9 ರಾಜ್ಯಗಳಲ್ಲಿ NDA ಗೆದ್ದಿದೆ ಬಿಕಾಸ್ ಆಫ್ ಮಹಿಳಾ ಮತದಾರರು. ಅವರು ಕೈ ಹಿಡಿದಿರ್ತಕ್ಕಂಥದ್ದು. ಹಾಗಾಗಿನೇ ಚುನಾವಣೆಗೂ ಮುನ್ನ 1.21 ಕೋಟಿ ಮಹಿಳೆಯರ ಖಾತೆಗೆ ತಲಾ 10,000 ರೂಪಾಯಿ ಹಾಕಿದರು. ಆ 10,000 ರೂಪಾಯಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ. ಹಾಗೆ ನೋಡೋಕೆ ಹೋದರೆ ಮಹಾಗಠಬಂಧನ್ ಅವರು ಸಂಕ್ರಾಂತಿ ಹಬ್ಬದಂದು 30,000 ಕೊಡ್ತೀವಿ ಅಂತ ಹೇಳಿದರು. ನೀವು ಕೊಡ್ತೀವಿ ಅನ್ನೋದಕ್ಕೂ ಕೊಟ್ಟುಬಿಡೋದಕ್ಕೂ ವ್ಯತ್ಯಾಸ ಇದೆ. ಜನರ ಕೈಗೆ ದುಡ್ಡು ಬಂದ್ಬಿಡ್ತು 10,000. ನಿಮಗೆ ಬಿಹಾರದಲ್ಲಿ ಬಡತನ ಹೇಗಿದೆ ಅಂತಂದರೆ 10,000 ರೂಪಾಯಿ ದೊಡ್ಡ ಅಮೌಂಟ್, ಅವ್ರಿಗೆ ತುಂಬ ದೊಡ್ಡ ಅಮೌಂಟು.